ಗೋಲ್ಮಾಲ್ ಜಮೀರ್ಗೆ ಶಾಕ್ ಮೇಲೆ ಶಾಕ್. ಸಚಿವ ಜಮೀರ್ ಅಹ್ಮದ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಲೋಕಾಯುಕ್ತ ಬಳಿಕ ರಾಜ್ಯಪಾಲರಿಗೂ ಕೂಡ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ರಾಜ್ಯಪಾಲರಿಗೆ ದೂರನ್ನ ನೀಡಿದ್ದಾರೆ ಜೆಡಿಎಸ್ನ ಕಾನೂನು ವಿಭಾಗದ ಪ್ರದೀಪ್. ಸಿಎಂ ಅನುಮತಿ ಪಡೆಯದೆ ಅನುದಾನ ದುರ್ಬಳಕೆ ಮಾಡಿರುವಂತಹ ಆರೋಪವನ್ನ ಹೊತ್ತಿದ್ದಾರೆ ಜಮೀರ್. 831 ಕೋಟಿ ಅನುದಾನ ವಂಚನೆ ಮಾಡಿರೋ ಬಗ್ಗೆ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಅಕ್ರಮದ ತನಿಖೆಯ ಜೊತೆಗೆ ಪ್ರಾಸಿಕ್ಯೂಷನ್ಗೂ ಕೂಡ ಆದೇಶವನ್ನ ಕೊಡುವಂತೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಒಂದ್ ಕಡೆ ವಸತಿ ಸಚಿವ ಜಮೀರ್ ರಾಜೀನಾಮೆಯನ್ನ ಪಡೆಯುವ ಧೈರ್ಯ ಇದೆಯಾ ಅನ್ನುವಂತ ಹೇಳಿ ಆ ಒಂದು ವಿಚಾರವನ್ನ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಸವಾಲ್ ಕೂಡ ಹಾಕಿದ್ದಾರೆ. ವಸತಿ ಇಲಾಖೆಯಲ್ಲಿ ನಡೆದಿರುವಂತಹ ಅಕ್ರಮಗಳ ಕುರಿತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಅದರ ಬೆನ್ನಲ್ಲೇ ಇವತ್ತು ಜೆಡಿಎಸ್ ಕೂಡ ದೂರನ್ನ ದಾಖಲು ಮಾಡುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳ್ತಾ ಇದ್ವಿ. ಅದರಂತೆ ದೂರು ಕೂಡ ದಾಖಲಾಗಿದೆ. ಇದೀಗ ಅಕ್ರಮದ ತನಿಖೆ ಜೊತೆಗೆ ಪ್ರಾಸಿಕ್ಯೂಷನ್ಗೆ ಆದೇಶವನ್ನ ಮಾಡುವಂತೆ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೋಮ್ ಗೋಲ್ಮಾಲ್ ಜಮೀರ್ಗೆ ಶಾಕ್ ಮೇಲೆ ಶಾಕ್ಗಳು ಎದುರಾಗ್ತಾ ಇದೆ. ಒಂದ್ ಕಡೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ ಸಚಿವರು. ನಾನು ಬಡವರಿಗೆ ಮೋಸ ಮಾಡುವ ಮಾತೇ ಇಲ್ಲ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ. ನಾನು ಆ ರೀತಿಯಾಗಿ ಏನಾದ್ರೂ ಬಡವರ ಬಳಿ ದುಡ್ಡನ್ನ ಪಡೆದುಕೊಂಡಿದ್ರೆ ನಾನು ರಾಜೀನಾಮೆಯನ್ನು ಕೂಡ ಕೊಡ್ತೀನಿ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ. ಮೊದಲನೇದಾಗಿ 2023-24ನೇ ಸಾಲಿನಲ್ಲಿ 1,000 ಕೋಟಿಗಳ ಅನುದಾನವನ್ನ ಸ್ಲಮ್ ಮತ್ತು ಮುಸ್ಲಿಂ ಕಾಲೋನಿಗಳ ಅಭಿವೃದ್ಧಿಗೆ ಮುಖ್ಯಮಂತ್ರಿಗಳ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನುಮೋದನೆಯೊಂದಿಗೆ ರಿಲೀಸ್ ಮಾಡಿಸ್ತಾರೆ. 1,000 ಕೋಟಿಯನ್ನ 224 ವಿಧಾನಸಭಾ ಕ್ಷೇತ್ರಗಳಿಗೆ ಸ್ಲಮ್ ಮತ್ತು ಕಾಲೋನಿಗಳ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಅವರು 224 ಇದ್ದದನ್ನ 174 ಇಳಿಸ್ಕೊತಾರೆ. ಆ 174 ವಿಧಾನಸಭಾ ಕ್ಷೇತ್ರಗಳಿಗೆ ತಮ್ಮ ಓನ್ ಡಿಸಿಷನ್ ಪ್ರಕಾರ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರು ಜಮೀರ್ ಖಾನ್ ಅವರು ರಿಲೀಸ್ ಮಾಡ್ತಾರೆ. ಆ ಅಮೌಂಟ್ ಕೂಡ ರಿಲೀಸ್ ಆಗುತ್ತೆ. ತದನಂತರ 2024ರಲ್ಲಿ 24-25ನೇ ಸಾಲಿನಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದೆ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಅನುಮೋದನೆ ಪಡೆಯದೆ 625 ಕೋಟಿ ಪ್ಲಸ್ 230 ಕೋಟಿ ಹಣವನ್ನ ರಿಲೀಸ್ ಮಾಡಿಸ್ಕೊತಾರೆ. ಆ ಅಮೌಂಟನ್ನ ತಮಗೆ ಬೇಕಾದಾಗೆ ರಿಲೀಸ್ ಮಾಡ್ತಾರೆ. ಆದರೆ ನಾವು ಅಪ್ಲಿಕೇಶನ್ ಹಾಕಿ ನೀವು ಎಷ್ಟು ಅಮೌಂಟನ್ನು ರಿಲೀಸ್ ಮಾಡಿದಿರಿ, ಈ ಅಲ್ಪ ಕಲ್ಯಾಣ ಖಾತೆ ಸಚಿವರಾಗಿ ತಾವು ಯಾವ್ಯಾವ ವಿಧಾನಸಭಾ ಕ್ಷೇತ್ರಗಳಿಗೆ ಯಾವ್ಯಾವ ರೀತಿ ಹಣವನ್ನು ವಿನಿಯೋಗ ಮಾಡಿದಿರಿ, ಯಾವ ರೀತಿ ಅದನ್ನು ಸದುಪಯೋಗ ಪಡಿಸ್ಕೊಂಡಿದ್ದೀರಿ ಅನ್ನೋ ಮಾತನ್ನ ನಾವು ಅಪ್ಲಿಕೇಶನ್ ಮೂಲಕ ಕೇಳಿದಾಗ ಅವರು ಡಾಕ್ಯುಮೆಂಟ್ಸ್ ಕೊಡ್ತಾರೆ, ಎಲ್ಲೆಲ್ಲಿ ಯಾವ ರೀತಿ ಮಾಡಿದೀವಿ ಅಂತ. ಆದರೆ ಅವ್ರು ಕೊಡ್ತಾ ಇರ್ತಕ್ಕಂಥದ್ದು 1,000 ಕೋಟಿಯನ್ನ ಒಳಗೊಂಡು ಹೊರತು 1,000 ಕೋಟಿನ ಮೀರ್ತಾ ಇಲ್ಲ. ಯಾಕೆಂದ್ರೆ 1,000 ಕೋಟಿ ಏನು ಅನುಮೋದನೆ ಪಡೆದಿದ್ರು ಅದ್ರೊಳಗಡೆ ಈ 625 ಕೋಟಿ ಪ್ಲಸ್ 230 ಕೋಟಿನ ಸೇರಿಸ್ಕೊತಾ ಇದ್ದಾರೆ. ಅಂದ್ರೆ ಟೋಟಲ್ 1,800 ಚಿಲ್ಲರೆ ಕೋಟಿ ಅಮೌಂಟ್ ಬಂದಿರತಕ್ಕಂಥದ್ದು ಇಲಾಖೆಗೆ. ಆದ್ರೆ ಅವ್ರು ಲೆಕ್ಕ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ 1,000 ಕೋಟಿ. ಅಂದ್ರೆ 800 ಕೋಟಿಗೂ ಹೆಚ್ಚು ಹಣವನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ, ಕಿಕ್ ಬ್ಯಾಕ್ ಮುಖಾಂತರ ಹಣವನ್ನ ಪಡೆದಿದ್ದಾರೆ. ಮೊದಲನೇದಾಗಿ 2023-24ನೇ ಸಾಲಿನಲ್ಲಿ 1,000 ಕೋಟಿಗಳ ಅನುದಾನವನ್ನ ಸ್ಲಮ್ ಮತ್ತು ಮುಸ್ಲಿಂ ಕಾಲೋನಿಗಳ ಅಭಿವೃದ್ಧಿಗೆ ಮುಖ್ಯಮಂತ್ರಿಗಳ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನುಮೋದನೆಯೊಂದಿಗೆ ರಿಲೀಸ್ ಮಾಡಿಸ್ತಾರೆ. 1,000 ಕೋಟಿಯನ್ನ 224 ವಿಧಾನಸಭಾ ಕ್ಷೇತ್ರಗಳಿಗೆ ಸ್ಲಮ್ ಮತ್ತು ಕಾಲೋನಿಗಳ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಅವರು 224 ಇದ್ದದನ್ನ 174 ಇಳಿಸ್ಕೊತಾರೆ. ಆ 100 ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ದುರ್ಗೇಶ್ ಫೋನು ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಇದೀಗ ರಾಜ್ಯಪಾಲರ ಅಂಗಳವನ್ನ ತಲುಪದೆ ಈ ಒಂದು ವಸತಿ
ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿರುವಂತಹ ವಿಚಾರ ಮುಂದೆ ಏನಾಗಬಹುದು, ತನಿಖೆಗೆ ಆದೇಶವನ್ನ ಕೊಡ್ತಾರಾ ರಾಜ್ಯಪಾಲರು ಏನ್ ನಿರ್ಣಯವನ್ನ ಕೈಗೊಳ್ಳಬಹುದು ಈ ಒಂದು ಪ್ರಕರಣದಲ್ಲಿ ಅಂತ ಹೇಳಿ? ಇದೀಗ ರಾಜ್ಯಪಾಲರಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ ಪ್ರದೀಪ್. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದಲ್ಲ ಒಂದು ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾನೆ ಇದೆ. ಡೀಟೇಲ್ಸ್ ನೀಡ್ತಾರೆ ದುರ್ಗೇಶ್, ಫೋನು ಸಂಪರ್ಕದಲ್ಲಿದ್ದಾರೆ. ಎಸ್ಎನು ದುರ್ಗೇಶ್, ಇದೀಗ ನೋಡಿ, ಈ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ಜಮೀರ್ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟರು. ಮತ್ತೆ ಯಾವ ಇಲಾಖೆಯಲ್ಲಿ ಈ ರೀತಿಯಾಗಿ ಆಗಿದೆಯೋ ಅದನ್ನ ಪರಿಶೀಲನೆ ನಡೆಸಲಾಗತ್ತೆ ಅಂತ ಕೂಡ ಹೇಳಿದ್ರು. ಮತ್ತೆ ರಾಜೀನಾಮೆ ವಿಚಾರವಾಗಿ ಕೂಡ ಮಾತನಾಡಿದ್ರು. ಇದೀಗ ಜೆಡಿಎಸ್ ರಾಜ್ಯಪಾಲರಿಗೆ ದೂರು ಕೊಟ್ಟಿದೆ. ರಾಜ್ಯಪಾಲರು ತನಿಖೆಗೆ ಆದೇಶವನ್ನ ಕೊಡ್ಬೋದಾ? ಮುಂದಿನ ನಡೆ ಏನಿರುತ್ತೆ ಅಂತ ಹೇಳಿ? ಎಸ್ ರಮ್ಯಾ, ಏನು ವಸತಿ ಇಲಾಖೆಯಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಒಂದ್ ಕಡೆ, ಅಲ್ಪಸಂಖ್ಯಾತರ ಇಲಾಖೆಯ ಅನುದಾನ ದುರ್ಬಳಕೆಯಲ್ಲಿ ಇದೀಗ ಮತ್ತೊಂದು ದೂರು ದಾಖಲಾಗಿರುವಂತದ್ದು. ರಾಜ್ಯಪಾಲರಿಗೆ ಜೆಡಿಎಸ್ ನ ಕಾನೂನು ವಿಭಾಗದ ಘಟಕದ ಅಧ್ಯಕ್ಷರಾದಂತಹ ಪ್ರದೀಪ್ ಅವರು ಇದೀಗ ದೂರನ್ನ ನೀಡಿರುವಂತದ್ದು. 831 ಕೋಟಿಯಷ್ಟು ಅನುದಾನ ದುರ್ಬಳಕೆ ಆಗಿದೆ. ಸಿಎಂ ಅವರು 1000 ಕೋಟಿ ಅನುದಾನಕ್ಕೆ ಅನುಮೋದನೆ ನೀಡಿದ್ರೆ ಅದನ್ನ ಹೊರತುಪಡಿಸಿ 625 ಕೋಟಿ ಒಂದು ಸಲ, 231 ಕೋಟಿ ಒಂದು ಸಲ ಅನ್ನುವಂತ ನಿಟ್ಟಿನಲ್ಲಿ ಎರಡು ಹಂತವಾಗಿ 830ಕ್ಕೂ ಹೆಚ್ಚು ಕೋಟಿ ಅನುದಾನವನ್ನ ಅಲ್ಪಸಂಖ್ಯಾತರ ಇಲಾಖೆ, ಆರ್ಥಿಕ ಇಲಾಖೆ ಅನುಮೋದನೆಯನ್ನ ಸಂಪರ್ಕದಲ್ಲಿರಿ ದುರ್ಗೇಶ್. ಜೆಡಿಎಸ್ ಪರ ವಕೀಲರು ಪ್ರದೀಪ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ರೈಟ್, ಸಂಪರ್ಕ ಸಾಧ್ಯ ಆಗ್ತಿಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ದುರ್ಗೇಶ್, ಮಾಹಿತಿ ನೀಡ್ತಾ ಇದ್ರಿ, ಮುಂದುವರಿಸಿ. ರಮ್ಯಾ, ಈಗಾಗಲೇ ಈ ಒಂದು ಪ್ರಕರಣವನ್ನ ಜೆಡಿಎಸ್ ಗಂಭೀರವಾಗಿ ತೆಗೆದುಕೊಂಡಿದೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ದೆಹಲಿಯಲ್ಲಿ ಪ್ರೆಸ್ ಮೀಟ್ ಅನ್ನ ಮಾಡುವ ಮೂಲಕ ಜಮೀರ್ ಅವರ ವಿರುದ್ಧ ಅಸಮಾಧಾನ, ಆಕ್ರೋಶವನ್ನ ಹೊರ ಹಾಕಿರುವಂತದ್ದು. ಯಾಕಂದ್ರೆ 625 ಕೋಟಿ ಅನುದಾನ ರಾಜ್ಯದ ಜನರು ಕಟ್ಟಿರುವಂತಹ ತೆರಿಗೆ ಹಣ, ಈ ತೆರಿಗೆ ಹಣವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಸಿಎಂ ಅವರ ಅನುಮೋದನೆ ಇಲ್ಲದೆ, ಆರ್ಥಿಕ ಇಲಾಖೆ ಅನುಮೋದನೆ ಇಲ್ಲದೆ ಯಾವ ರೀತಿ ಅನುದಾನ ದುರ್ಬಳಕೆ ಮಾಡಿಕೊಂಡ್ರು? ಓಕೆ, ಹಾಗೆ ಸಂಪರ್ಕದಲ್ಲಿರಿ ದುರ್ಗೇಶ್. ಪ್ರದೀಪ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಜೆಡಿಎಸ್ ಪರ ವಕೀಲರು. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಜಮೀರ್ ಅಹಮದ್ ವಿರುದ್ಧ ಈಗ ನೀವು ದೂರನ್ನ ಕೊಟ್ಟಿದ್ದೀರಿ. ರಾಜ್ಯಪಾಲರು ಏನ್ ಹೇಳಿದ್ರು? ರಾಜ್ಯಪಾಲರು ಇನ್ ಕೇಸ್ ಇದನ್ನ ತನಿಖೆಗೆ ಆಗ್ರಹಿಸ್ತಾರೆ ಅನ್ನುವಂತಹ ನಂಬಿಕೆ ನಿಮಗಿದೆಯಾ? ಖಂಡಿತ ಮೇಡಮ್. ಇದರಲ್ಲಿ ದೊಡ್ಡ ಸ್ಕ್ಯಾಮ್ ಇದು. ಸರ್ಕಾರ 2023-2024ನೇ ಸಾಲಿನಲ್ಲಿ ಮುಖ್ಯಮಂತ್ರಿಗಳ ಅನುಮೋದನೆಯೊಂದಿಗೆ 1,000 ಕೋಟಿಯನ್ನ ಸ್ಲಮ್ ಮತ್ತು ಕಾಲೋನಿಗಳ ಅಭಿವೃದ್ಧಿ, ಮುಸ್ಲಿಂ ಸ್ಲಮ್ ಮತ್ತು ಕಾಲೋನಿಗಳ ಅಭಿವೃದ್ಧಿಗೆ ಹಣವನ್ನ ಕೊಡುತ್ತೆ. ಅದನ್ನ 224 ವಿಧಾನಸಭಾ ಕ್ಷೇತ್ರಗಳಿಗೆ ಒಟ್ಟು 3 ವರ್ಷದಲ್ಲಿ ಆ ಹಣವನ್ನ ವಿನಿಯೋಗ ಮಾಡಬೇಕು, ಅಲ್ಪಸಂಖ್ಯಾತರನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಹಣವನ್ನ ಕೊಡುತ್ತೆ. ಆದರೆ ಮಾನ್ಯ ಸಚಿವರು 224 ಬದಲು ಕೇವಲ 174 ವಿಧಾನಸಭಾ ಕ್ಷೇತ್ರಗಳಿಗೆ ಅದನ್ನ ಕಟ್ ಡೌನ್ ಮಾಡ್ತಾರೆ. ಕಟ್ ಡೌನ್ ಮಾಡಿ ಹಣವನ್ನು ಕೂಡ ಬೇರೆ ಬೇರೆ ಟೆಂಡರ್ಗಳ ಮೂಲಕ ಕೊಡ್ತಾರೆ, ಹಣವನ್ನ ಅಲಾಟ್ ಮಾಡ್ತಾರೆ. ಆದರೆ ಅದರ ಅಡಿಷನಲ್ ಆಗಿ 625 ಕೋಟಿ ಮತ್ತು 241 ಕೋಟಿಯನ್ನ ಅಡಿಷನಲ್ ಆಗಿ ವಿತೌಟ್ ಪ್ರಿಯರ್ ಪರ್ಮಿಷನ್ ಫ್ರಮ್ ದಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ and without knowledge of the chief minister, he released the amount with the colluded with the mediators and contractors and misused the amount. This is the case. In this case, I filed a complaint before the ಬಹಳ ಪ್ರಾಮುಖ್ಯತೆಯನ್ನ ಕೂಡ ಪಡೆದುಕೊಳ್ಳುತ್ತೆ. ನಿಮ್ಮ ಹತ್ರ ಸಾಕ್ಷಿಗಳಿದೆಯಾ? ಅವರ ವಿರುದ್ಧ ಸಾಕ್ಷಿಯನ್ನ ಕೊಡಬೇಕಾದಂತಹ ಸಂದರ್ಭದಲ್ಲಿ ಸಾಕ್ಷಿಗಳು ಪ್ರಾಮುಖ್ಯತೆ. I have collected so many documents and also furnished all the documents along with my complaint. I mentioned all the notifications and all the allotment letters. ಏನದು ಪ್ರಶ್ನೆಗೆ ಉತ್ತರ ಸದನದಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರಗಳು, ಮತ್ತೆ ಅವರು ಏನು ಯಾವ್ಯಾವರು ಅಲಾಟ್ಮೆಂಟ್ ಮಾಡಿದ್ದಾರೆ, ಯಾರ್ಯಾರಿಗೆ ಅಲಾಟ್ ಮಾಡಿದ್ದಾರೆ ಅಮೌಂಟ್ಗಳು, ಅದನ್ನು ಮತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಎಸ್ಪೆಷಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರಿಗೆ ಅನುಮೋದನೆ ಸಿಕ್ಕಿದೆಯಾ ಸಿಕ್ಕಿಲ್ವಾ ಅನ್ನೋ ಲೆಟರ್ನ ನಾನು RTI ಹಾಕಿದಾಗ ಆ ಅನುಮೋದನೆ ಸಿಕ್ಕಿಲ್ಲ ಅಂತ ನನಗೊಂದು ಲೆಟರ್ ಕೊಟ್ಟಿದ್ದಾರೆ. ಇದಕ್ಕೆ ಅನುಮೋದನೆ ಸಿಕ್ಕಿಲ್ಲ. ಜೊತೆಗೆ ನಾವು ಈ ಲೆಟರ್ ಕೊಟ್ಟ
ಮೇಡಮ್ ಒಂದೇ ನಿಮಿಷ. ಈ ಲೆಟರ್ ಕೊಟ್ಟಿದೀವಿ ಅಂತ ಆದ್ಮೇಲೆ ಮೇಡಮ್ ಅವ್ರು ಏನ್ ಮಾಡಿದಾರೆ ಅಂದ್ರೆ 391 ಕೋಟಿಗಳ ಒಂದು ಫೈಲ್ ಅನ್ನ ಕಳಿಸ್ತಾರೆ ಅನುಮೋದನೆಗೆ. ನಾವ್ ಇದನ್ನ ಲೆಟರ್ ಕೊಟ್ಟ ಮೇಲೆ ಆದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ರಿಜೆಕ್ಟ್ ಮಾಡುತ್ತೆ. ವಿತೌಟ್ ನಾಲೆಡ್ಜ್ ಆಫ್ ದಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನೀವು ಹಣವನ್ನ ಹೆಂಗ್ ವಿನಿಯೋಗ ಮಾಡಿದ್ರಿ ಅಂತ ಹೇಳಿ ಫೈಲಿನ ವಾಪಸ್ ಹಾಕಿದ್ಮೇಲೆ ಈಗ ಅವರು ಅಲ್ಲಿಗೆ ಫೈಲ್ ಕಳಿಸಿಲ್ಲ. ಅಲ್ಲಿಗೆ ಒಟ್ಟು 800 ಚಿಲ್ಲರೆ ಕೋಟಿ ಹಣದ ಪ್ರಿಯರ್ ಪರ್ಮಿಷನ್ ಆಗಿಲ್ಲ. ಆ ಹಣವನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಮತ್ತು ಭ್ರಷ್ಟಾಚಾರದ ಮೂಲಕ, ಮಧ್ಯವರ್ತಿಗಳ ಮೂಲಕ, ಕಾಂಟ್ರಾಕ್ಟರ್ಸ್ ಗಳ ಮೂಲಕ ಆ ಹಣವನ್ನ ಒಡೆಯುವ ಎಲ್ಲ ಪ್ರಯತ್ನವನ್ನ ಸನ್ಮಾನ್ಯ ಸಚಿವರು ಮಾಡಿದ್ದಾರೆ. ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಇದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಓಕೆ, ಈಗ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದೀರಿ ಪ್ರದೀಪ್. ರಾಜ್ಯಪಾಲರು ಏನ್ ಹೇಳಿದ್ರು ನಿಮ್ಗೆ? ರಾಜ್ಯಪಾಲರು ಈಗ ಅವರು ಅಂಡರ್ ಸೆಕ್ರೆಟರಿ ಅವ್ರು ಇಸ್ಕೊಂಡಿದ್ದಾರೆ, ಮಧುಸೂದನ್ ಅಂತ ಮತ್ತೆ ಪ್ರಸನ್ನ ಸರ್ ಅಂತ. ಅವರು ತರೋ ಅದನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿ ಇದ್ ಮಾಡಿದ್ದಾರೆ. ಮತ್ತೆ ನನಗೆ ಇನ್ನೊಂದು ಕಾಪಿ ಮತ್ತೆ ಲೋಕಾಯುಕ್ತಕ್ಕೊಂದು ಮತ್ತೆ ರಿಟರ್ನ್ ಇನ್ನೊಂದು ಕನ್ನಡದಲ್ಲಿ ಕೊಟ್ಟಿದ್ದೀನಿ ಕಂಪ್ಲೇಂಟ್. ಇಂಗ್ಲಿಷ್ ವರ್ಷನ್ ಕೂಡ ಕೇಳಿದ್ರೆ ಅದನ್ನ ಬೆಳಿಗ್ಗೆ ಸಬ್ಮಿಟ್ ಮಾಡ್ತಾ ಇದೀನಿ. ಮತ್ತೆ ಲೋಕಾಯುಕ್ತಕ್ಕೆ ಕೂಡ ಒಂದು ಕಂಪ್ಲೇಂಟ್ ಕೊಡ್ತಾ ಇದೀನಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ತಗೊಳಕ್ಕೆ. ನಿಮ್ಮ ಮುಂದಿನ ಹೋರಾಟದ ರೂಪುರೇಷೆ ಯಾವ ರೀತಿಯಾಗಿ ಇರುತ್ತೆ ಪ್ರದೀಪ್ ಅವರೇ? ಅಲ್ಲಲ್ಲ, ಅವರು ಸಚಿವರ ಸ್ಥಾನದಿಂದ ವಜಾಗೊಳಿಸ್ಬೇಕು ಅವ್ರನ್ನ. ಯಾಕೆಂದ್ರೆ ಸ್ಲಮ್ ಮತ್ತೆ ಕಾಲೋನಿಗಳ ಅಭಿವೃದ್ಧಿಗೆ ಕೊಟ್ಟಂತ ಹಣವನ್ನ ಈ ರೀತಿ ಸ್ವೇಚ್ಛಾಚಾರವಾಗಿ ಭ್ರಷ್ಟಾಚಾರದ ಮೂಲಕ ಬಳಸ್ಕೊಂಡು ರಾಜ್ಯದ ಜನತೆಗೆ, ಸರ್ಕಾರಕ್ಕೆ ಮೋಸ ಮಾಡಿರ್ತಕ್ಕಂತ ಇಂಥ ಸಚಿವರನ್ನ ಈ ಕೂಡಲೇ ವಜಾ ಮಾಡ್ಬೇಕು. ಓಕೆ, ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ಪ್ರದೀಪ್ ಅವರೇ. ಈಗ ದೂರು ಕೊಟ್ಟಿದ್ದೀರಿ, ರಾಜ್ಯಪಾಲರು ಏನ್ ಹೇಳ್ತಾರೆ, ತನಿಖೆಗೆ ಆಗ್ರಹಿಸ್ತಾರಾ? ಕಾದ್ ನೋಡೋಣ.